ಯಾವಾಗ ಟ್ರಬಲ್ ಆಗುತ್ತೆ, ಅದಕ್ಕೆ ಟ್ರಬಲ್ ಶೂಟರ್ ಆಗಿ ಡಿ ಕೆ ಶಿ ಅವರು ಬೇಕು. ನೀವು ನೋಡಿದ್ದೀರಿ ಮಾಧ್ಯಮಗಳಲ್ಲಿ ಈ ಹಿಂದೆ ನಡೆದಂಥ ಅಹಮದ್ ಪಟೇಲ್ ಅವರು ರಾಜ್ಯಸಭಾ ಆಗಬೇಕಾದ್ರಲ್ಲೂ ಇವರೇ ಟ್ರಬಲ್ ಶೂಟರ್. ಈಗ ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬರೋಕ್ಕೂ ಇವ್ರು ಬೇಕಾಯಿತು. ಇವ್ರ ಶಕ್ತಿ ಇದೆ ಅಂತ ನೀವೇ ಕನ್ಸಿಡರ್ ಮಾಡೋದಂಗಲ್ಲ ಮಾಧ್ಯಮದವರು, ಹೈಕಮಾಂಡ್ನವರು. ಅದೇ ಅವನ್ನೆಲ್ಲದು ಇರೋದಕ್ಕೋಸ್ಕರ ಅಸ್ಸಾಮಿಗೆ ಕರಿತಿದ್ದಾರೆ. ಈಗ ನನ್ನನ್ನು ಹಾಕ್ತಿದ್ದಾರೆ ಅಸ್ಸಾಮ್ಗೆ, ಅದು ಬೇರೆ ಯಾರನ್ನಾರು ಹಾಕಿದಾರಪ್ಪ ಸಂಪುಟದಲ್ಲಿ? ಯಾರನ್ನೂ ಹಾಕ್ತಿಲ್ಲ. ಇವ್ರನ್ನ ಹಾಕ್ತಿದ್ದಾರೆ ಅಂದರೆ ಕೇಪಬಲ್ ಇದ್ದಾರೆ. ಹೈಕಮಾಂಡ್ಗೆ ಗೊತ್ತಿದೆ, ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ತಗೊಂತದ್ದೆ. ನಾವು ಹೇಳೋದು ಇಷ್ಟೇ, ಹೈಕಮಾಂಡ್ನಲ್ಲಿ ಮನವಿ ಮಾಡ್ತೀನಿ, ಹೇಳೋದಲ್ಲ, ಆದಷ್ಟು ಬೇಗ ಇದನ್ನೊಂದು ಇತ್ಯರ್ಥ ಮಾಡಿ. ಯಾಕೆಂದರೆ 141 ಸೀಟ್ ಏನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಬರುತ್ತೆ ಅಂತ ಇವತ್ತು ಮಾಧ್ಯಮ ಮುಂದೆ ಹೇಳಿದ್ದಾರೆ, ಪತ್ರಿಕಾ ಇದರಲ್ಲಿ ಹೇಳಿದ್ದಾರೆ. ಅದು ಸತ್ಯ ಆಗ್ತದೆ. ಬಟ್ ಈ ಗೊಂದಲ ಇದ್ದರೆ ಅದು ಸತ್ಯ ಆಗಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ಇಲ್ಲ, ಇನ್ನು ಚುನಾವಣೆ ದಿನಕ್ಕೆ ಘೋಷಣೆ ಆಗಬೇಕು, ಹೈಕಮಾಂಡ್ ತೀರ್ಮಾನ ತಗೋಬೇಕು. ಯಾರು ನಾನು ನೋಡಿದೆ ಮಾಧ್ಯಮದಲ್ಲಿ, ಶಾಮನೂರು ಶಿವಶಂಕರಪ್ಪಾಜಿ ಅವರು ನಾನಿರೋವರೆಗೆ ನನಗೆ ಆಶೀರ್ವಾದ ಮಾಡಿ ಅದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ? ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ. ಹಂಗಾಗಿ ನುಡಿದಂತೆ ನಡೆಯೋರು ಯಾರಿದ್ದಾರೆ ಈ ಕಾಲದಲ್ಲಿ? ಹಂಗಾಗಿ ಅಪ್ರಸ್ತುತ ಅನಿಸುತ್ತೆ ಸರ್. ಅಂದರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಸಂಪ್ರದಾಯ ಇದೆ, ಏನಂತಂದರೆ ಅನ್ನೋ ಸಂಪ್ರದಾಯ ಇದೆ. ಆದರೆ ಆ ಸಂಪ್ರದಾಯ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ. ಯಾಕಂದರೆ ಆಲ್ರೆಡಿ ಅವ್ರ ಮನೇಲಿ ಒಬ್ಬರು ಸಚಿವರು, ಒಬ್ಬರು ಸಂಸದರಿದ್ದಾರೆ ಅಂತ ಮುಸ್ಲಿಂ ಮುಖಂಡರು ವಾದ ಮಾಡ್ತಾರೆ. ಸರಿ ಇದೆ, ನಾನು ಭಾಳ ಸರಿ ಪರಿಶೀಲನೆ ಮಾಡಿದೆ. ನಾನು ಹೇಳಿಕೆ ಕೊಟ್ಟೆ, ಕುಟುಂಬದ ಪರವಾಗಿ ಹೇಳಿಕೆ ಕೊಟ್ಟೆ. ಆದರೆ ಈಗಾಗಲೇ ಅವ್ರ ಮನೇಲಿ ಒಬ್ಬರು ಮಂತ್ರಿನೂ, ಶಾಸಕರು, ಸಂಸದರಿರೋದ್ರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು. ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನೂ ಕೊಡ್ತೀವಿ. ಅಲ್ಲ, ಈಗ ಮತ್ತೆ ಈಗ ಸಂಕ್ರಾಂತಿ ಭದ್ರಿ ಮುಗಿತು, ಈಗ ಮತ್ತೆ ಈಗ ಅಮಾವಾಸ್ಯದ ಇವತ್ತು ಯುಗಾದಿ, ಹೊಸ ವರ್ಷ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಹೆಲ್ಮೆಟ್ ಹೋಗ್ತೈತೆ. ಯಾವುದು ಯುಗಾದಿ ಬರ್ತೈತೆ ಮತ್ತೆ ಮುಂದೆ ಯಾವುದು ಹೋಗ್ತದೆ ಅಂತ ನೋಡ್ರಿ. ನಾನು ಹೇಳಿಕೆನ ತಿರ್ಚಲ್ಲ. ಒಂದು ಸರಿ ಹೇಳಿಕೆ ಕೊಟ್ಟಮೇಲೆ ಅದಕ್ಕೆ ಬದ್ನಾಗಿರ್ತೀನಿ. ನಾನು ಎಲ್ಲೂ ಸಹ ಒಂದೇ ಒಂದು ಬಾರಿ ಹೇಳಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಾದಮೇಲೆ ಎಲ್ಲೂ ಸಹ ಆ ಹೇಳಿಕೆ ಕೊಟ್ಟಿಲ್ಲ. ಪಥ ಬದಲಾವಣೆ ಆಗಿರೋದಂತೂ ಸತ್ಯ. ಪಥ ಬದಲಾವಣೆ ಹೈಕಮಾಂಡ್ ಕಡೆಗೆ ಎಲ್ಲರ ಕಡೆ ಗಮನ ಇದೆ. ಎಲ್ಲರೂ ಹೇಳಿಕೆ, ಮಾನ್ಯ ಹಿರಿಯರುಗಳು ಹೇಳ್ತಿದ್ದಾರೆ ಹೈಕಮಾಂಡ್ ಅಂತ ಹೇಳಿಕೆ ಬರ್ತಿದೆ. ಎಲ್ಲೋ ಒಬ್ಬರು ಇಬ್ಬರು ಸುಮ್ಮನೆ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಇದಾಗ್ತಾರೆ, ಅದಾಗ್ತಾರೆ, ಅವೆಲ್ಲ ಹೇಳಿಕೆ ಕೊಡಬಾರ್ದು ಅನ್ನೋದು ನಾನು ಮನವಿನೂ ಮಾಡಿದ್ದೀನಿ. ಬದಲಾವಣೆ ಆಗೋದಿತ್ತು, ಹೈಕಮಾಂಡ್ ಮಾಡ್ತದೆ. ಯಾಕದೆಲ್ಲ ನಮಗೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಆಗ್ಬೇಕಂತೀರಿ ಸರ್? ಈಗ ನಾನು ಇವತ್ತೇ ಆಗಲಿ ಅಂತೀನಿ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ ಇವತ್ತೇ ಮಾಡಲಿ, ಸಂತೋಷ. ನಾನು ಮುಂಚೆಯಿಂದಲೂ ಹೇಳಿದ್ದೀನಿ, ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಮೊದಲನೇ ವ್ಯಕ್ತಿ ಖುಷಿ ಪಡೋದ್ರಲ್ಲಿ ನಾನೇ ಅಂತ. ಹಂಗಾಗಿ ನೀವು ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಇವತ್ತೇ ಮಾಡಲಿ ಬಿಡ್ರಿ, ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿ ಇವತ್ತೇ ಮಾಡಿದ್ರೆ ಮೊದಲನೇ ಖುಷಿ ನಂದೇ. ಕಾಂಗ್ರೆಸ್ ಅವ್ರು ಕೆಲವೊಬ್ರು ಹೇಳ್ತಾರೆ ಸರ್, ಬಜೆಟ್ ಮಂಡನೆ ಮಾಡಿ ಆಮೇಲೆ ಕೊಡಲಿ ಅಂತ. ಯಾಕಂದರೆ ಇತಿಹಾಸ ಸೃಷ್ಟಿ ಆಗುತ್ತೆ. ಏನು ಇತಿಹಾಸ? ದಾಖಲೆ ಆಗುತ್ತೆ. ಈಗ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ, ಬೇರೆ ಏನಾರು ಇದ್ರೆ ಕೇಳ್ರಿ. ಈಗ ಬೇಸಿಗೆ ಬರ್ತಿದೆ.